ನಮಸ್ಕಾರ ಎಲ್ಲರಿಗೂ. ಸಂಜೆ 5:30 ಆಗೈತೆ ರೀ. ಇವಾಗ ಸಂಜೆ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಇವತ್ತಂತೂ ಏನೋ ರೆಸಿಪಿ ಮಾಡಿದ್ದಿಲ್ಲ ರೀ. ಒಂದಿಷ್ಟು ಚೊಕ್ಕಲ್ ಮಾಡ್ಬೇಕಂತ ಹೇಳ್ಕೇಸಿಂದ ಹಿಟ್ಟನ್ನ ಅದೇಳತ್ತಿದ. ಸಂಜೆಗೆ ಜಲ್ದಿನೇ ಮಾಡತ್ತಿದ್ರು. ನಾನು ಹೊರಗೆ ಮಾಡತ್ತಿದ್ರಿ ಇವತ್ತು ಅಡುಗೆ. ಒಂದು ಸ್ವಲ್ಪ ವಿಡಿಯೋನೋ ಫಸ್ಟಿಗೆ ಅಷ್ಟೇನು ಕ್ಲಿಯರ್ ಇರೋಂಗಿಲ್ಲ. ಯಾಕಂದ್ರೆ ಹೊರಗೆ ಒಂದು ಸ್ವಲ್ಪ ಲೈಟ್ ದೂರ ಆಗ್ತಲ್ರಿ. ಎಷ್ಟೇ ಇದು ಮಾಡಿದ್ರೂ ಆದರೂ ಇವಾಗ ವಿಡಿಯೋ ಕ್ಲಿಯರ್ ಬಂದಿರ್ತದೆ. ಆದರೆ ಇನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಬರ್ತಾ ಕ್ಲಿಯರ್ ಬಂದಿರಂಗಿಲ್ಲ ರೀ. ಅಡುಗೆ ಮನ್ಯಾಗ ಮಾಡಿದ್ರೆ ಒಂದು ಕ್ಲಿಯರ್ ಬಂದಿರ್ತದೆ. ಲೈಟ್ ಅಲ್ಲೇ ಅದ. ಈ ಸೈಡಿಗೆ ಲೈಟಾಗಿ ಕುರ್ಗೋಗಿ ಕಟ್ತೇವಲ್ಲ ರೀ, ಆಚೆಕಡೆ ಸೈಡಿಗೆ ಬೆಳಿ ಅದ. ಈಚೆಕಡೆ ಸೈಡಿಗಿಂದ ನಾವು ಯಾವಾಗಾರ ಅಡುಗೆ ಮಾಡೋಕ್ಕೆ ಬರ್ತಾವೆ ಅಂತ ಹೇಳ್ಕೇಸಿಂದ ಈಚೆಕಡೆ ಒಂದು ಒಲೆ ಹಾಕಿಬಿಟ್ಟಿದ್ದೆ. ಒಳಗೆ ಅಡುಗೆ ಮನ್ಯಾಗ ಏನರ ಅಡುಗೆದು ಮಾಡಲಿಲ್ಲ ಅಂದ್ರೆ ಭೀ ಈಗಂತೂ ಬ್ಯಾಸಿಗೆ ದಿನ ಅದಲ್ಲ ರೀ. ಜಾಸ್ತಿ ನಾನು ಆಚೆಕಡೆ ಅಡುಗೆ ಮನ್ಯಾಗ ಮಾಡೋಂಗಿಲ್ಲ. ಏನೋ ಮುಂಜಾನೆ ಆದಾಗ ಇಲ್ಲೇ ಹೊರಗೆ ಮಾಡಿರ್ತೀನಿ. ಆದರೆ ಸಂಜೆ ಟೈಮ್ದಾಗೇನೋ ಜಾಸ್ತಿ ಮಾಡೋಂಗಿಲ್ಲ ರೀ. ಇವತ್ತೇ ಮಾಡತ್ತೀನಿ. ಒಂದೆರಡು ದಿನಾನೂ ಮಾಡಿದ್ದೆ. ಅದರ ಸಂಜೆ ಕಡೆ ಗಾಳಿ ಧೂಳಿ ಮತ್ತು ಮಳೆ ಬತ್ತಂದ್ರೆ ಎಲ್ಲ ಇಲ್ಲಿ ಗಾಳಿ ಭಾಳ ಬಿಡ್ತದೆ ರೀ. ಹಾಗಾಗಿ ಸಂಜೆಗೆ ಏನು ಮಾಡೋಂಗಿಲ್ಲ, ಮುಂಜಾನೆ ಮಾಡಿರ್ತಿದ್ದೆ. ಆದ್ರೆ ಇವತ್ತು ಇಲ್ಲಿ ಅಡುಗೆ ಮಾಡೋದ್ರೈತೆ ಅಂತ ಹೇಳ್ಕೇಸಿಂದ ಇಲ್ಲೇ ಒಂದಿಷ್ಟು ಚಕೋಲಿ ಮಾಡತ್ತಿದ್ರು. ಇವಾಗ ಚಕೋಲಿ ಮತ್ತು ಏನರ ಒಂದಿಷ್ಟು ಬದ್ನಿಕಾಯಿ ಪಲ್ಯ ಮಾಡಿಬಿಡ್ಬೇಕಾಗ್ತೀನಿ. ಅದ್ರ ಕೂಡ ಏನರ ಹಪ್ಪಳ ಕರಿಬೇಕು ಅಂದ್ಕೊಂಡಿದ್ದೆ. ಆದ್ರೆ ಮಾಡಾಗ್ಯದ್ರಿ ಮ್ಯಾಲೆ. ಹಂಗಾಕಿಸಿನ ಅದ್ರಾಗ ಬೇರೆ ಇಲ್ಲೇ ಹೊರಗೆ ಅದು ರೆಡಿ ಮಾಡಿಬಿಟ್ಟಿದ್ದೆ ಅಡುಗೆ. ಮತ್ತು ಅಲ್ಲಿ ಇಲ್ಲಿದೆಲ್ಲ ಒಳಗೆ ಒಯ್ದಲ್ಲಿ ಪುಟ್ ಮಾಡೋದು ಬಿಡ ಅಂತ ಹೇಳ್ಕೇಸಿಂದ ಇಲ್ಲೇ ಮಾಡಿಬಿಡ್ಬೇಕಾಗ್ತೀನಿ ಬಡ ಅಂತೇಳಿ. ಇಷ್ಟೇ ವಿಡಿಯೋ ಒಂದು ಸ್ವಲ್ಪ ಕೆಂಪಾಗಿ ಕ್ಲಿಯರ್ ಬರ್ಲಾಗಿತ್ತು. ಮ್ಯಾಲೆ ಒಂದು ಸ್ವಲ್ಪ ಫೋಕಸ್ ಲೈಟ್ ಇರಬೇಕು. ಸಂಜೆ ಟೈಮ್ದಾಗ ನಾವು ಯಾವುದೇ ರೆಸಿಪಿ ಮಾಡಲಿ ಏನೇ ಮಾಡಲಿ ಕ್ಲಿಯರ್ ವಿಡಿಯೋ ಬಂದಿರ್ತದೆ. ಆದರೆ ಈ ಸೈಡಿಗೆ ಲೈಟ್ ಇಲ್ಲರಿ. ಹಂಗಾಕಿಸಿಂದ ವಿಡಿಯೋ ಅಷ್ಟೇನು ಮಟ್ಟ ಬಂದಿತ್ತು. ಇವಾಗ ಒಂದಿಷ್ಟು ನೀರು ಹೆಸರು ಇಟ್ಟಿದ್ರಿ. ಚಕೋಲ್ ಮಾಡೋಕ್ಕೆ ನೀರು ಹೆಸರು ಇಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿಸಿಂದ ಮಿಕ್ಸ್ ಮಾಡಿಟ್ಟು ಇವತ್ತು ಮಧ್ಯಾಹ್ನ 1:30 2 ಆಲತ್ತರ ಟೈಮ. ಇವಾಗ 2ಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. 2 ಆಗತ್ತಿತ್ತು. ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 2 ಆಗಿರ್ತದೆ. ಯಾಕೆಂದರೆ ವಿಡಿಯೋ ಮಾಡಿಡೋದೇ ಆಗಿದ್ದಿಲ್ಲ ನನಗೆ. ಈಗ ಹೊಲಕ್ಕೇನು ಹೋಗೋದಿಲ್ಲ ಅಂತಂದ್ರೆ ಭೀ 2 ದಿನ ಆಯಿತು ವಿಡಿಯೋ ಮಾಡಿದ್ದಿಲ್ಲ. ನೀನೊಂದು ವಿಡಿಯೋ 12 ಗಂಟೆಗೆ ಬಿಟ್ಟಿದ್ದೆ. 12 1 ಆಗತ್ತಿತ್ತು ಟೈಮ. ಆವಾಗ ಬಿಟ್ಟಿದ್ರಿ. ಆದರೂ ಇವತ್ತು ಭೀ ಟೈಮ್ ಅಷ್ಟೇ ಆಯಿತು. ಇವತ್ತು ಭೀ ವಿಡಿಯೋ ಬಿಡಬಾರ್ದು, ಟೈಮೇ ಆಗಿ ಹೋಗ್ಯದ ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ಯಾವಾಗ ಭೀ 9ಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿರೋರು 9ಕ್ಕೆ ಮಾಡಿರ್ಬೇಕು ರೀ. ಈ ಥರ ಲೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿರ್ಬಾರ್ದು. ಏನೋ ಇದ್ರ ವಿಡಿಯೋ ಹೊಲೆ ಅಂತ ಹೇಳ್ಕೇಸಿಂದ ಇಷ್ಟೇ ಒಂದು ಸಣ್ಣ ವಿಡಿಯೋನ ಒಂದು 7-8 ನಿಮಿಷದ ವಿಡಿಯೋನ ಸಂಜೆ ಲಾಗ್ನ ಇವತ್ತು ಅಪ್ಲೋಡ್ ಮಾಡತ್ತೀನಿ ರೀ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿರಿ. ಅವರು ಹೊಲಕ್ಕೆ ಹೋಗಿದ್ರಿ, ಇನ್ನೂ ಬಂದಿಲ್ಲ. ಹೋಗ್ಬೇಕ್ರಿ ನಾಳೆ ನಡೆದ ಹೊಲಕ್ಕೆ. ಆದ್ರೆ ಮಳೆ ಅಂತೂ ಬಂದಿದ್ದಿಲ್ಲ ನಮ್ಮ ಕಡೆನ ಜಾಸ್ತಿ. ಹಂಗಾಕಿಸಿಂದ ಹೊಲ್ದಾಗೆಲ್ಲ ಕಟ್ಗೆ ಅದು ಎಲ್ಲ ಆಗ್ಯದಾಗಿದ್ದು. ಹೊಲ್ದಾಗೇನು ಈಗೇನು ಕೆಲಸ ಅಂದ್ರೆ ಅದೆಷ್ಟು ಒಂದು ಸ್ವಲ್ಪ ಹತ್ತಿ ಕಟ್ಟಿಗೆ ಅವಲ್ರಿ, ಹತ್ತಿ ಕಟ್ಟಿಗೆ ಅಯ್ಯವೇ ಇದ್ದವು. ಮೊನ್ನೆ 1-2 ದಿನ ಹೋಗಿ ಹತ್ತಿ ಕಟ್ಟಿಗೆ ಬೆಳೆವಂತೂ ಆಗಿದ್ವು. ಅದಕ್ಕೆ ಕೇಸಿಂದ ಈಗೇನು ಹೊಲಕ್ಕೆ ಹೋಗಿಲ್ಲ. ಒಂದು 4-5 ದಿನ ಆಯ್ತು ಮನೆಗೆ ಇದ್ದಿದ್ದೆವು. ಇದಿಷ್ಟು ಚಕೋಲಿ ಮಾಡಿ ಉಳಿದಿದ್ದೆಲ್ಲ ಚಪಾತಿ ಮಾಡ್ಬೇಕ್ರಿ. ಅದ್ರಾಗ ನಮ್ಮ ಮನ್ಯಾಗ ಒಂದಿಬ್ಬರು ಚಕೋಲಿ ಉಳ್ಳಾರ್ದವ್ರ. ಅದಕ್ಕೆ ಕೇಸಿಂದ ಅದ್ರಾಗ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ನಾದ್ಬಿಟ್ಟಿದ್ರು ನಾನು. ಅದ್ರಾಗ ಒಂದು ಸ್ವಲ್ಪ ತಗಡಿನ ಮ್ಯಾಗಿನ ಚಪಾತಿ ಮಾಡ್ತಾರೈತೆ ಅಂತ ಕೇಸಿಂದ ಇವಾಗ ಅದಿಷ್ಟು ಬೆಲ್ಲ ಹಾಕಿ ಎಲ್ಲ ನೀರು ಹೆಸರು ಬಂದಿತ್ತು. ಅದಿಷ್ಟು ಬಡ ಚಕೋಲಿ ಎಲೆಗಳು ಹಾಕಿಬಿಡತ್ತಿದ್ರು. ಅದ್ರಾಗ ಇಲ್ಲಿ ಪೂರ್ತಿ ಮನಿಲಾಗಿಗೆ ವಾಯ್ಸ್ ಓವರೇ ಕೊಡ್ಬೇಕಾಯ್ತು ರೀ. ಸಂಜೆ ಟೈಮ್ದಾಗ ಒಂದು ಸ್ವಲ್ಪ ಹಾಡು ಅದೆಲ್ಲ ಜಾಸ್ತಿ ಹಚ್ಚಿಬಿಟ್ಟಿದ್ದಾರೆ ರೀ. ಹಂಗೆ ಕೇಸಿಂದ ಈ ಥರ ನಾವು ವಿಡಿಯೋ ಮಾಡ್ಬೇಕಾದ್ರೆ ವಾಯ್ಸ್ ಕೊಟ್ಟು ಕೇಸಿಂದ ವಿಡಿಯೋ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಗಿರ್ತದೆ ರೀ. ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ ಮುಂಜಾನೆ. ಇವಾಗ ಬಂದಾರೆ ಅವರು. ಹೊಲ್ದ ಬರ್ಬೇಕಾ ಲೇಟಾಗಿತ್ತು. ಲೈಟ್ ಅಂದ್ರೆ ಡೈಲಿ ಇದೇ ಟೈಮಿಗೆ ಬಂದಿರ್ತಾರೆ ಅವರು. 7-7:30 ಆಗ್ಯದ್ರಿ ಈಗ ಟೈಮ. ಇವಾಗ ಬಂದಾರ. ಇದು ಅಂತೂ ಮುಂಜಾನೆ ಲಾಗ್ರಿ. ಮುಂಜಾನೆ ಅಡುಗೆ ಎಲ್ಲ ಆಗಿತ್ತು. ಹೊಲಕ್ಕೆ ಹೋಗ್ಬೇಕಿನ ಮುಂಜಾನೆ ಜಲ್ದಿ ಹೋಗಿ ಬರ್ತಾರೆ. ಅವ್ರನ್ನ 10-11ಕ್ಕೆ ಬರ್ತಾರೆ. 10-11 ಹೋಗಬೇಕು. ಯಾಕಂದ್ರೆ ಇನ್ನೊಂದಿಷ್ಟು ಹತ್ತಿ ಕಟ್ಟಿಗೆ ಅಯ್ಯವು ಉಳಿದೇವ್ರಿ. ಅದಕ್ಕೆ ಕೇಸಿಂದ ಹೊತ್ತು ಮಾಡಿ ಹೋಗಿ ಥೋಡೆ ಇದು ಕಟ್ಟಿಗೆ ಅಯ್ಯವು. ಹೊತ್ತು ಮಾಡಿ ಹೋಗಿ ಕೇಸಿಂದ ಕಟ್ಟಿಗೆ ಇದು ಬಂದ್ರೈತೆ ಅಂತ ಕೇಸಿಂದ ಬುತ್ತಿ ಕಟ್ಟಿಟ್ಟಿನಿ. ಆದರೆ
ಬಂದೈತಿ ಯೋ ಚಂಡೆ ಇಡೋಗಿನ ನಾಯಿ ಒಂದು ಸ್ವಲ್ಪ ರೊಟ್ಟಿ ಹಾಕೋತಮ್ಮ ಅನ್ಕೊಂತ ಪತ್ರ ಹಚ್ಕೋರಿ ಹೊಲಕ್ಕೆ ಹೊಂಟಿವಿ ಅಂತ ವಾ ಅಲ್ಲೇ ಕುಂದ್ರ ಅಣ್ಣನ ಬಲಿ ಮುಂಜಾನೆ ಬಂದಿದ್ದೇವೆ ರೀ ಹೊಲಕ್ಕೆ ಬಂದು ಅದಿಷ್ಟ ಕಟ್ಟಿಗೆ ಅಯ್ಯವ ಇದ್ದಿದ್ದು ಅದಿಷ್ಟು ಕಟ್ಟಿಗೆ ಇದೆ ಈ ಸೈಡಿಂದ ಮನೆಯೇ ಬಂದಿದ್ದೇವೆ ರೀ ಮನೆ ಬಂದು ಅದಿಷ್ಟ ಇದ್ದಿದ್ದೆವು ಅದಕ್ಕೆ ಕಿಸದ ಯಾಕೆಂದ್ರೆ ಮನೆ ಟ್ಯಾಕ್ಟ್ರ್ ನೇಗಿಲು ಹೊಡೆದು ಬಿಟ್ಟಿರೋದಕ್ಕೆ ಅದಕ್ಕೆ ಕೆಸಿಂದ ಈಗ ಮಾಡಿ ಬೇರೆ ಅಲ್ಲತ್ತದಲ್ರಿ ಅದಕ್ಕೆ ಗಳೆ ಹೊಡೆದು ಬೈಟ್ರೈತೆ ಅಂತ ಕೆಸಿಂದ ಗಳೆ ಹೊಡಿತಿದ್ರಿ ಯಾಕಂದ್ರೆ ಇದೊಂದು ಸ್ವಲ್ಪ ಕಬ್ಬು ಹಚ್ಚವಲ್ಲ ಐತ್ರಿ ಹಂಗಾಗಿ ಕೆಸಿಂದ ಎಲ್ಲ ಹೊಲಗಳು ಬಿಟ್ಟು ಇದೊಂದು ಸ್ವಲ್ಪ ಜಲ್ದಿ ರೆಡಿ ಮಾಡೋದಿತ್ತು ಒಂದು ಸ್ವಲ್ಪ ಮಳೆಗಿನ ಬಂದ್ರಂತೂ ಎಲ್ಲ ಹತ್ತಿ ಕಟ್ಟಿಗೆಲ್ಲ ನಿಗಲು ಎಂಟಾಗ ಸಿಗಿಬಿದ್ದವ್ರಿ ಹಂಗಾಗಿ ಹಿಂದ್ಗಡೆ ಮಳೆ ಬತ್ತಂದ್ರೆ ಗಳೆ ಬರೋಂಗಿಲ್ಲ ಬರ ಅಂತ ಕೆಸಿಂದ ಅದಕ್ಕೆ ಎಲ್ಲ ಹೊಲ್ಗಳದಿನ ಒಂದು ಸ್ವಲ್ಪ ಕಟ್ಟಿಗೆ ಅಯ್ಯವ ಇದ್ದವು ಅಂದರೆ ಇದೊಂದೇ ಹೊಲ ಜೋರು ಹತ್ತಿ ಕಟ್ಟಿಗೆ ಬೆಳೆದಿತ್ತು ಆ ಸೈಡಿಗೇನ ಹೊಲಗಳಿಗೆ ಜಾಸ್ತಿನೇ ಕಸ್ಬಡಿಲ್ಲ ಸ್ವಲ್ಪ ಅದ ಅದಿಷ್ಟು ಬಳದೊಕಟ್ಟಾಯಿತು ಫಸ್ಟ್ ಇದು ರೆಡಿ ಮಾಡತ್ತಿದ್ರು ಎಲ್ಲ ಹತ್ತಿ ಕಟ್ಟಿಗೆ ಬಳದಿಟ್ಟಿನಿ ರೀ ಆದ್ರೆ ಇನ್ನೂ ಡಿಗ್ಗಿ ಎಲ್ಲ ಬಳದಿಟ್ಟಿನಿ ಎಷ್ಟು ಹೊಲ ಆಗ್ಯದ ಆದರೆ ಇನ್ನೂ ಎಲ್ಲ ಹೊರಿಗಳು ಕಟ್ಟಿಗೆ ಎಲ್ಲ ಒಯ್ದು ಬಾಂದಾರಿಗೆ ಹಾಕಬೇಕು ಹೊಲಿಗೆ ಭೀ ಕಟ್ಟಿಗೆ ಇರಲ್ಲ ರೀ ಹಂಗಾಗಿ ನಾವು ಇಷ್ಟು ಎಲ್ಲ ಸುಟ್ಟು ಬಿಟ್ಟಿದ್ರು ಉಳ್ದಿ ಒಯ್ದು ಹಾಕ್ಬೇಕಲ್ಲಿ ಯಾಕಂದ್ರೆ ಈ ತಿಂಗಳದಾಗ ಇದಕ್ಕೆ ಕಬ್ಬು ಹಚ್ಚೋದೈತೆ ರೀ ಅದಕ್ಕೆ ಬೋದ್ ಬಿಡ್ಬೇಕಾದ್ರೆ ಹೊಲ ಒಂದು ಸ್ವಲ್ಪ ನೇಗಿಲು ಹೊಡೆದಿರಲ್ಲ ರೀ ಹೆಂಟಿ ಎಲ್ಲ ಹೊಡೆದಿದ್ದಿಲ್ಲ ಅದಕ್ಕೆ ಎರಡು ಸಲ ಗಳೆ ಹೊಡ್ಲಿಗತ್ತಿದ್ರು ಕಿರ್ದಾತ ಮಮ್ಮ ಅವು ಏನು ಎತ್ಕೊಂಡು ಮೆಟ್ಗೆ ಪತ್ರ ಎಲ್ಲ ಮನೆ ಭಾಳ ಗಾಳಿ ಬಿಟ್ಟಿತ್ತಲ್ರಿ ಗಾಳಿಗೆಲ್ಲ ಒಂದು ಸ್ವಲ್ಪ ಬಿದ್ದುಬಿಟ್ಟಿವಂತ ಅದ್ರಾಗ ಬೇರೆ ಅದು ಹಳಿದಿದ್ರಿ ಎತ್ಗಳು ಕಟ್ಟೋದು ಮೆಟ್ಗೆ ಭೀ ಹಂಗಾಗಿ ಕೆಸಿಂದ ಎಲ್ಲ ಕೆಡವಿ ಬಿಟ್ಟಾರ ಕೆಡವಿ ಈ ಸಲ ಸಿಮೆಂಟಿನ ಕಂಬ ತೊಗೊಂಡು ಬಂದಿವ್ರಿ ಅದು ಇನ್ನೂ ಹೊಡಿಬೇಕು ಅಂದ್ಕೊಂಡಿದ್ದೆ ಇವತ್ತು ಹೊತ್ತೇ ಹೋಗ್ಯದ್ರಿ ಹಂಗಾಗಿ ಕೆಸಿಂದ ಗಳೆ ಹೊಡೆದ್ಮೇಲೆ ತಂದು ಎತ್ಗಳು ಕಟ್ಟಿ ಮತ್ತು ನಾಳೆಗಿನ ರೆಡಿ ಮಾಡಿದ್ರೈತೆ ಅಂತೇಳಿ ಕೆಸಿಂದ ನಾಳೆಗೆ ಬಂದು ಅದಿಷ್ಟು ಮೇಡಿ ಹೊಡೆದ ಪತ್ರ ಹಾಕ್ಬೇಕ್ರಿ ಅದಕ್ಕೆ ನಾಳೆ